ನಮಸ್ಕಾರ. ಕರ್ನಾಟಕದೊಳಗೆ ಇವತ್ತು ಏನಪ್ಪ ಅಂತಂತಂದ್ರೆ ಕಣ್ಣಲ್ಲೇ ಮಾತಾಡಿಕೊಂಡ ಗಿಲ್ಯ ಮತ್ತು ಕಾವ್ಯ ನಿಜವಾಗ್ಲೂ ಸಿಕ್ಕಿಬಿದ್ರ ಕಳ್ಳ ಪ್ರೇಮಿಗಳು ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಯಾಕಪ್ಪ ಅಂದ್ರೆ ಈ ಕಣ್ಣಲ್ಲೇ ಮಾತನಾಡಿಕೊಂಡಂತಹ ಗಿಲ್ಲಿ ಕಾವ್ಯ ಕೊನೆಗೂ ಸಿಕ್ಕಿಬಿದ್ರ ಕಳ್ಳ ಪ್ರೇಮಿಗಳು ಎನ್ನುವಂಥ ವಿಷಯದ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಕರ್ನಾಟಕದೊಳಗೆ ಇವತ್ತು ಕ್ರೇಜ್ ಕಪಲ್ಸ್ ಅಥವಾ ಇವತ್ತು ಕ್ರೇಜ್ ಇರುವಂಥದ್ದು ಕಪಲ್ಗೆ. ಸೊ ಗಿಲ್ಲಿಗೂ ಅಷ್ಟೇ ಇದೆ, ಕಾವ್ಯಾಗೂ ಅಷ್ಟೇ ಇದೆ. ಇದು ಎಲ್ಲಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಯೊಳಗನೆ ನಿಶ್ಚಿತ ಆಗಿಬಿಟ್ಟದ್ದು. ಇದು ಅಂದರೆ ಕರ್ನಾಟಕ ಜನತೆ ನಿರ್ಧಾರ ಮಾಡ್ಕೊಂಡು ಬಿಟ್ಟಾರ, ಅವರಿಬ್ಬರು ಪ್ರೇಮಿಗಳು ಅದಾರ, ಒಳಗೆ ನಡೆಸಾಕತ್ತಾರ, ಗದಲ ಆಗ್ಯದ ಅಂತಕ್ಕಂಥ ವಿಚಾರವನ್ನು ನೀವೆಲ್ಲರೂ ಅಂದ್ಕೊಂಡಿರಿ. ಭಾಳಷ್ಟು ಜನ, ನಾನಂತೂ ತುಂಬ ಅಂದ್ಕೊಂಡಿನಿ. ಯಾಕಪ್ಪ ಅಂದ್ರೆ ಈ ಚಿತ್ತಾರ ಅವಾರ್ಡ್ಸ್ ಫಂಕ್ಷನ್ ನಡೆದಿತ್ತು ಈ ಒಂದು ರೀಸೆಂಟಾಗಿ. ಸೊ ಈ ಒಂದು ವಿಡಿಯೋ ಸಿಕ್ಕಿರಲ್ಲ, ಈ ಒಂದು ಫೋಟೋ ಸಿಕ್ಕಿರಲ್ಲ. ಬಟ್ ಏನಪ್ಪ ಅಂತಂದ್ರೆ ಆ ಚಿತ್ತಾರ ಅವಾರ್ಡ್ ಇಸ್ಕೊಳ್ಬೇಕಂತ ಹೋಗುವಂತಹ ಸಂದರ್ಭದೊಳಗೆ ಹಾಯ್ ಮಾಡಬೇಕಾಗಿರ್ತದೆ ಆ ಪ್ರೇಮಿಗೆ. ಅಂದ್ರೆ ಆ ಫೋಟೋ ಪ್ರೇಮ್ ಆಗಿರಲಿ, ಒಂದು ವಿಡಿಯೋ ಪ್ರೇಮ್ಗೋಸ್ಕರ ಏನೋ ಒಂದು ಗಿಮಿಕ್ ಮಾಡಿರ್ತಾರೆ. ಒಟ್ಟು ಈ ಸಿಟ್ಟಾಳರು ಏನೋ ಮಾಡಿದ್ರು ಒಂದು ಟ್ರೆಂಡಿಂಗ್ಗೋಸ್ಕರ ಮಾಡಿರ್ತಾರೆ ಅಷ್ಟೇ. ಅದರಿಂದ ಏನು ದೊಡ್ಡ ಮಹತ್ವ ಏನಿರಂಗಿಲ್ಲ, ಏನೇನು ಸುಡುಗಾಡು ಧ್ವನಿ ಏನಿರಂಗಿಲ್ಲ. ಸೊ ಹಂಗಾಗಿ ಇವರಿಬ್ಬರು ಅಲ್ಲಿ ಬೆಟ್ಟ ಹಾಕಾರು. ಈಗ ಗಿಲ್ಲಿಯ ಹಾಯ್ ಮಾಡಿ ಬಂದು ಇನ್ನೇನು ಹೋಗ್ಬೇಕಂತಿರ್ತಾನೆ, ಅಲ್ಲಿ ಕಾವ್ಯ ಬಂದು ಹಾಯ್ ಮಾಡಬೇಕು ಆ ಒಂದು ಪ್ರೇಮ್ನೊಳಗೆ. ಸೊ ಆ ಸಂದರ್ಭದೊಳಗೆ ಇಬ್ಬರಿಗೂ ಕಣ್ಣಲ್ಲಿ ಕಣ್ಣನ್ನು ಚೆಲ್ಲಿ ಒಂದಷ್ಟು ಮಾತಾಗ್ತದೆ. ಸೊ ಅವರಿಬ್ಬರು ಕೂಡ ಕೈ ಕುಲುಕ್ತಾರೆ ಅಂದರೆ ಯಾವುದೋ ಒಬ್ಬ ಗೆಳೆಯ ಸಿಕ್ಕಾಗ, ಯಾರೋ ಒಬ್ಬರ ಆತ್ಮೀಯ ಸಿಕ್ಕಾಗ ತಬ್ಬಿಕೊಳ್ಳುವಂಥದ್ದು, ಆ ಒಂದು ಧನ್ಯವಾದಗಳನ್ನು ಹೇಳುವಂಥ ಒಂದು ರೀತಿಗೆ ಕುಲುಕುವಂಥದ್ದು, ಒಂದು ಥ್ಯಾಂಕ್ಸ್ ಕೊಡ್ತಾರೆ. ಆ ಥ್ಯಾಂಕ್ಸ್ ಕೊಡುವಂಥ ಸಂದರ್ಭದಲ್ಲಿ ಏನೂ ಮಾತಾಡಿಲ್ಲ, ಕುಯ್ ಕಿಟಕ್ ಟಪಕ್ ಟುಪಕ್ ಏನೂ ಅನ್ನಲಿಲ್ಲ. ಅಂದರೆ ಸ್ವಿಮ್ಮಿಂಗ್ ಕೈ ಕೊಟ್ಟರು. ಅಲ್ಲಿ ಕಣ್ಣಲ್ಲಿ ಗಿಲ್ಲಿ ಒಂದು ಸಂದೇಶ ಕೊಡ್ತಾನೆ, ಕಾವ್ಯ ಈ ಕಡೆಯಿಂದ ಒಂದು ಸಂದೇಶ ಕೊಡ್ತಾಳೆ, ಎಲ್ಲರೂ ಅದಾರ, ಮುಚ್ಕೊಂಡು ನೀವು ಹೋಗು, ಮುಚ್ಕೊಂಡು ನಾ ಹೋಗ್ತೀನಿ ಅಂತೇಳಿ. ಅಂದ್ರೆ ಕಾಮಿಡಿ ಒಳಗೆ ಹೇಳಿದ್ನ. ಮತ್ತು ಅಂದರೆ ಜಾಸ್ತಿ ಕಾಂಟ್ರವರ್ಸಿ ಆಗೋದು ಬೇಡ, ಮತ್ತು ಏನಾರ ಮಾತಾಡಿದ್ವಿ 5 ನಿಮಿಷ ನಿಂತ್ಕೊಂಡು ಇವ್ರು ಎಲ್ಲರೂ ಮಾತಾಡ್ಬಿಡಂಗೆ ಅದಾರೆ, ನಾನು ಆಮೇಲೆ ಮಾತಾಡ್ತೀನಿ ಹೋಗುತ್ತೆ ಕಣ್ಣಿಂಗೆ ನೋಡ್ತಾಳೆ. ಆ ಕಣ್ಣಲ್ಲಿ ಒಂದು ಸಂಭಾಷಣೆ ಆದ, ಒಂದು ಸಂದೇಶ ಆದ, ಮತ್ತು ಆಕೆಯ ಒಂದು ನಗು, ಈ ತುಟಿ ಕಚ್ಚುವಂಥದ್ದು ಸುಮ್ಮನೆ ತುಟಿ ಕಚ್ಚಂಗಿಲ್ಲ. ಹಿಂಗೆ ಅನ್ನೋದಕ್ಕೂ ಆ ನಾಲಿಗೆ ಒಳ ಚಾಚೋದಕ್ಕೂ ಕಣ್ಣು ಈ ಪದೇ ಅಲ್ಲೇ ನೋಡೋದಕ್ಕೂ ಒಂದು ಲಿಂಕ್ ಅದ. ಅದಕ್ಕೊಂದು ಸಿಂಕ್ ಆದದ್ರ ಜೊತೆಗೆ ಒಂದು ಲಿಂಕ್ ಅದ. ಏನು ಲಿಂಕ್ ಆದಪ್ಪ ಅಂದ್ರೆ ನಾವು ಆಲ್ಮೋಸ್ಟ್ ಅಲ್ಲಿಗೆ ನಾವಾಗಿರಲಿ, ನೀವಾಗಿರಲಿ, ಯಾವುದೇ ಪ್ರೀತಿಯನ್ನು ಹೇಳ್ಕೋಬೇಕಂತಲೇ ಇಲ್ಲ, ಅದಕ್ಕೆ ಕಣ್ಣಿನೊಳಗನೆ ಒಂದು ಸಂಭಾಷಣೆ ಕೊಟ್ಟುಬಿಟ್ಟಾನ ದೇವರು. ಆ ಕಣ್ಣಿನೊಳಗನೆ ನಮ್ಮ ಪ್ರೀತಿಯನ್ನು ತೋರಿಸ್ಕೊತಿರ್ತಾರೆ ಕೆಲವೊಬ್ಬರು. ಅಂದ್ರೆ ಅಷ್ಟರ ಮಟ್ಟಿಗೆ ಕಣ್ಣಲ್ಲೇ ಹಲವಾರು ಸಂಭಾಷಣೆಗಳು. ಜಗಳ ಆದರೂ ಕೂಡ ಕಣ್ಣಲ್ಲೇ ಆಗ್ತದ, ಪ್ರೀತಿ ಹುಟ್ಟಿದ್ರು ಕೂಡ ಕಣ್ಣಲ್ಲೇ ಹುಟ್ಟುತ್ತದ. ಇನ್ನೇನಪ್ಪ ಅಂದರೆ ಅವರಿಬ್ಬರ ಮಧ್ಯೆ ಮನಸ್ತಾಪ ಇದೆ ಅನ್ನೋದಕ್ಕೆ ಕಣ್ಣಲ್ಲೇ ಕಂಡುಹಿಡಿಬೋದು ನಾವು. ಅದಕ್ಕಿಂತ ದೊಡ್ಡ ಸಾಕ್ಷಿ ಮತ್ತೊಂದೇನಿಲ್ಲ. ಸೊ ಅದಕ್ಕಾಗಿ ಇವತ್ತು ಕಳ್ಳ ಪ್ರೇಮಿಗಳು ಸಿಕ್ಕಿಬಿದ್ದರೆ ಅಂತಕ್ಕಂಥ ವಿಚಾರವನ್ನು ನಿಮ್ಮ ಮುಂದೆ ಹೇಳಕತ್ತೀನಿ. ಏನಪ್ಪ ಅಂದ್ರೆ ಇಡೀ ಕರ್ನಾಟಕ ಜನತೆಗೆ ಒಂದೇ ಒಂದು ಗುರಿ ಇರೋದು ಇವಾಗ, ಬಿಗ್ ಬಾಸ್ ಅಭಿಮಾನಿಗಳಿಗೆ. ಈ ಗಿಲ್ಲಿ ಕಾವ್ಯ ಒಂದು ಆಗ್ತಾರ ಇಲ್ಲ ಇಬ್ಬರು ಒಂದಾಗಿಲ್ಲಪ್ಪ, ಒಂದು ಮಾಡಿಬಿಡಮ್ಮ ಅನ್ನೋ ಪಟ್ಟಿ ಎತ್ತಿ ಅನ್ನೋ ರೇಂಜಿಗೆ ಹೊಂಟು ಬಿಟ್ಟಾರ. ಅಕಸ್ಮಾತ್ ಇವರಿಬ್ಬರಲ್ಲಿ ನಿಜವಾಗ್ಲೂ ಪ್ರೀತಿ ಇಲ್ಲಪ್ಪ ಅಂದಿದ್ರೆ, ಅಥವಾ ಬರೇ ಸ್ನೇಹ ಅಂದಿದ್ರಪ್ಪ ಅಂತಂದರೆ ಅವರಿಬ್ಬರು ನಿಂತ್ಕೊಂಡು ಮಾತಾಡ್ತಿದ್ರು, ಒಂದಷ್ಟು ಮಾತಾಡ್ತಿದ್ರು. ಹರ್ಕೊಳ್ಳಿ, ಬರ್ಕೊಳ್ಳಿ, ಕೆರ್ಕೊಳ್ಳಿ, ಕಿತ್ಕೊಳ್ಳಿ ಅನ್ನೋವಂಥ ರೇಂಜಿಗೆ ನಾವಿಬ್ಬರಂತೂ ಇಷ್ಟು ಸ್ನೇಹಯುಕ್ತವಾಗಿದ್ವಿ. ಯಾರು ಏನಾರ ಅನ್ಕೊಳ್ಳಿ, ನಮ್ಮ ಮನಸ್ಸಿನಾಗ ಅದಿಲ್ಲ, ಅವ್ರು ಏನಾರ ಮಾಡ್ಕೊಳ್ಳಿ ಅಂತ ಒಂದು ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಿದ್ರು. ಬಟ್ ಅದು ಮನಸ್ಸಿನೊಳಗೆ ಬೇರೆಯೇ ಅದ, ಅದು ಬೇರೆನೇ ಐತಿ ಅಂತಕ್ಕಂಥ ವಿಚಾರ ನಡೆದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಅವಾಗ ಕಣ್ಣಲ್ಲಿ ಆ ಸಂಭಾಷಣೆ ಇತ್ತದ, ಅದು ನಿಜವಾಗಿರ್ತಕ್ಕಂಥ ಒಂದು ಸ್ನೇಹದಲ್ಲಿ ಆ ಸಂಭಾಷಣೆ ಇರೋಂಗಿಲ್ಲ. ಸುಮ್ಮನೆ ಹೋಗಲ್ಲ, ತಿಕ್ಕ ಮುಚ್ಕೊಂಡು ಹೋಗಲೇ ಅಂತೀವಿ ನಾವಾದ್ರೆ. ಯಾವುದೇ ಒಂದು ಹುಡುಗಿಗಾಗಲಿ ಹುಡುಗನಿಗಾಗಲಿ ಆ ಪ್ರೇಮ ಇತ್ತಪ್ಪ ಅಂತಂದ್ರೆ ಮಾತ್ರ, ಗಂಡು ಮತ್ತು ಹೆಣ್ಣಿನ ಪ್ರೇಮ, ನಿಜವಾದ ಸ್ನೇಹ ಏನೈತಲ್ಲ ಅದು ಇತ್ತಪ್ಪ ಅಂದ್ರೆ ಅದು ಕಣ್ಣಲ್ಲೇ ಹಲವಾರು ಸಂದೇಶಗಳನ್ನು ಕೊಡ್ತದೆ. ಬಟ್ ಕಾವ್ಯ ಆ ರೀತಿ ವರ್ತನೆ ಮಾಡೋಂಗಿಲ್ಲ. ಗಿಲ್ಲಿಯಿಂದ ನಾವು ಕಾಮಿಡಿಯಾಗಿ ನೋಡಿರ್ಬೋದು, ಸೀರಿಯಸ್ ಆಗಿ ನೋಡಿರ್ಬೋದು, ಆತನ ಕಡೆಯಿಂದ ನಾವು ನೋಡಿರ್ತೀವಿ. ಆದರೆ ಕಾವ್ಯ ಯಾವತ್ತೂ ಆ ಥರದ್ದು ಬಿಟ್ಟು ಕೊಟ್ಟಿಲ್ಲ. ಉದಾಹರಣೆಯಾಗಿ ನೀವು ನೋಡಿರ್ಬೋದು, ಯಾವುದು ಇದು ಮಹಾಸಂಗಮ, ಯಾವುದು ದೊಡ್ಡ ಮನೆ ಮಂದಿ ಅಂತ ಒಂದು ಕಾರ್ಯಕ್ರಮ ಮಾಡಿದ್ರು, ದೊಡ್ಡ ಮನೆ ಕಾರ್ಯಕ್ರಮ ಅಂತ. ಅಲ್ಲೂ ಕೂಡ ಗಿಲಿಯನ್ನು ಒಂದಷ್ಟು ಚೇಷ್ಟೆ ಮುಖಾಂತರ ಅಲ್ಲಿಯೂ ಕೂಡ ಆಕೆಯ ಕಣ್ಣಲ್ಲಿ ಒಂದು ಸಂಭಾಷಣೆ ಇತ್ತಂತ, ಅದರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದಾದ ನಂತರ ಇತ್ತೀಚೆಗೆ ಮೊನ್ನೆ KR ಪೇಟೆಗೆ ಬಂದಿರತಕ್ಕಂಥ ಕಾರ್ಯಕ್ರಮದಲ್ಲಿ ಗಿಲ್ಲಿ ಮನೆಗೆ ಹೋಗ್ಯಾರ. ಬಟ್ ಇದೆಲ್ಲ ಸ್ಪ್ರೆಡ್ ಆಗ್ತೈತಿ, ಏನೇನೇನಾರ ನ್ಯೂಸ್ ಹಾಕವು. ಅದಂತರ ನಮ್ಮಿಬ್ಬರ ಬಗ್ಗೆ ಇರ್ತಕ್ಕಂಥದ್ದು ಮತ್ತೆ ನೀವು ಸ್ವಲ್ಪ ದೊಡ್ಡ ನ್ಯೂಸ್ ಆಗಿಬಿಡ್ತದೆ ಅಂತೇಳಿ ಗಿಲ್ಲಿ ಮನೆಗೆ ಕಾವ್ಯ ಹೋಗಿದ್ದನ್ನು ಒಂದು ವಿಡಿಯೋ ಕೂಡ ಎಲ್ಲಿ ಹರಿಬಿಟ್ಟಿಲ್ಲ. ಈಕಿ ಕಾವ್ಯ ಆಗಿದ್ರು ಕೂಡ ತನ್ನ ಒಂದು ಅಕೌಂಟಲ್ಲಿ ಯಾವುದೇ ಒಂದು ವಿಡಿಯೋನ ಬಿಟ್ಕೊಂಡಿಲ್ಲ. ಗಿಲ್ಲಿ ಕೂಡ ತನ್ನ ಅಕೌಂಟಲ್ಲಿ ಯಾವುದೋ ಒಂದು ವಿಡಿಯೋ ಬಿಟ್ಕೊಂಡಿಲ್ಲ. ಯಾರೋ ಅಭಿಮಾನಿಗಳು ಅವ್ರ ಅಕ್ಕಪಕ್ಕದ ಮನೆಯವ್ರ ಫೋಟೋ ಹಿಡಿದು ಒಂದು ಸ್ವಲ್ಪ ಸ್ಟೋರಿ ಇಟ್ಕೊಂಡಾರೆ. ಅದು ಕಟ್ ಮಾಡಿ ಸಿಕ್ಕಿರುವಂಥ ಒಂದು ಫೋಟೋ ಸಿಕ್ಕಿತ್ತು ಕೊನೆಗೆ. ಅಂದ್ರೆ ಹೊರಗಡೆ ಬರಬಾರ್ದಂತಕ್ಕಂಥದ್ದು ಭಾಳ ಇತ್ತು ಮನಸ್ಸಿನೊಳಗೆ ಅವ್ರಿಗೆ. ವಿಷಯ ಸ್ಪ್ರೆಡ್ ಆಗಬಾರ್ದು ಅಂದರೆ ಎಲ್ಲೋ ಒಂದು ಕಡೆಗೆ ಬಚ್ಚಿಟ್ಟುಕೊಂಡು
ಕಿಚ್ಚೆಬಿಸುತ್ತಿರುವಂಥ ಪ್ರೀತಿ ಹೊರಗಡೆ ಬರಾಕತ್ತೈತೆ ಅಂತಕ್ಕಂಥದ್ದು ನನ್ನ ವಿಷಯಪ್ಪ. ಯಾಕಪ್ಪ ಅಂದ್ರೆ ಅದು ಕಣ್ಣಲ್ಲಿ ಹಂಗಿರ್ತದೆ. ಈ ನಿಜವಾದ ಪ್ರೀತಿಗಳು ಏನಿರ್ತವೆ ಇವು ಯಾವಾಗ ಹೊರಗೆ ಗೊತ್ತಾಗಬಾರ್ದು ಅಂತಿರ್ತಾರೆ. ಆಗಕ್ಕಾಗಲಿ ಒಂದು ಕಾಲಕ್ಕಾಗಲಿ ಇವಾಗಲೇ ಬೇಡ. ಯಾಕಪ್ಪ ಅಂದ್ರೆ ಇಬ್ಬರದು ಒಂದಷ್ಟು ಕನಸುಗಳದಾವ, ಒಂದಷ್ಟು ಆಸೆಗಳು, ಆಕಾಂಕ್ಷೆಗಳು, ಗುರಿಗಳು, ಇವೆಲ್ಲವುಗಳನ್ನು ಗುರಿಯನ್ನು ಮುಟ್ಟಿದಾಗ ಅಥವಾ ಗುರಿಗಳೆನ್ನುವಂಥದ್ದು ಗರಿಯನ್ನು ತಲೆಗೇರಿಸಿಕೊಂಡಾಗ, ಗರಿ ನಮ್ಮ ಮನಸ್ಸಿಗೆ ಬಂದಾಗ, ನಾವು ಆಸೆ ಕನಸುಗಳನ್ನು ನೆನಸು ಮಾಡಿಕೊಂಡಾಗ ಹೊರಗಡೆ ಹೇಳಮ್ಮ ಅಲ್ಲಿ ತನಕ ನಡೀಲಿ ಜಾತ್ರೆ ಅಂತಕ್ಕಂಥ ವಿಚಾರದೊಳಗೆ ಈ ಒಂದು ಸೆನ್ಸೇಟಿವ್ ಸುದ್ದಿ ಬಂದ್ಬಿಟ್ಟೈತಿ. ಅಂದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಕ್ರೇಜು ಆ ರೇಂಜಿಗೆ ಹೊಂಟು ಬಿಟ್ಟೈತಿ. ಇವರಿಬ್ಬರು ನೋಡ್ರಿ ಎಲ್ಲೋ ಒಂದು ಕಡೆ ಫುಲ್ ಖುಷಿ ಆಗ್ತದೆ. ಅದ್ರ ಜೊತೆಗೇ ಯಾರೋ ಮನೆತನ ಹೋಗಿ ಅವರಿಬ್ಬರೇ ಇರುವಂಥ ಫೋಟೋಗಳನ್ನು ಕೊಡಾಕತ್ತಿ ಬಿಟ್ಟಾರೆ ಗಿಫ್ಟಾಗಿ. ಅಲ್ಲಿ ಇಬ್ಬರು ಮದುವೆ ಗಂಡು ಮದುವೆ ಹೆಣ್ಣಿನ ಥರ ಆ ಒಂದು ಫೋಟೋದೊಳಗೆ ಕಾಣಿಸಕತ್ತಿ ಬಿಟ್ಟಾರೆ. ಇನ್ನು ಏನೇನು ಆಗ್ತೈತೋ ಗೊತ್ತಿಲ್ಲ. ಕರ್ನಾಟಕದೊಳಗಂತೂ ಗಿಲ್ಲಿ ಕಾವ್ಯ ಮಸ್ತ್ ಜೋಡಿ ಮತ್ತು ಟ್ರೆಂಡಲ್ಲಿರುವಂತಹ ಜೋಡಿ ಮತ್ತು ಕ್ರೇಜ್ ಇರುವಂತಹ ಜೋಡಿ. ಇಬ್ರಿಗೂ ಕೂಡ ಅದೇ ಚಿತ್ತಾರ ಅವಾರ್ಡ್ಸ್ನಲ್ಲಿ ಆತನಿಗೆ ಒಂದು ಅವಾರ್ಡ್ ಸಿಕ್ತು, ಈಕೆಗೆ ಒಂದು ಅವಾರ್ಡ್ ಸಿಕ್ತು. ಆತ ಇಡೀ ವರ್ಷ ನಗಿಸಿದಂಥ ವ್ಯಕ್ತಿ ಅಥವಾ ಮನೋರಂಜನೆ ನೀಡಿದಂಥ ವ್ಯಕ್ತಿ ಅಂತೇಳಿ ಆತಗೊಂದು ಪ್ರಶಸ್ತಿ ಸಿಕ್ತು. ಯಾರಿಗೆ? ಗಿಲ್ಲಿಗೆ. ಸೊ ಕಾವ್ಯಾಳು ಕೂಡ ಮುಂದಿನ ಭವಿಷ್ಯದ ಒಬ್ಬ ನಟಿ ಆಗ್ತಾಳ ಅಂತೇಳಿ ಅಂತಕ್ಕಂಥ ಒಂದು ಅವಾರ್ಡ್ ಕೊಟ್ಟರೆ. ಸೊ ಈ ಅವಾರ್ಡ್ ಕೂಡ ಒಂದು ಲಿಂಕ್ ಐತಿ. ಆತ ಈಗ ಆಲ್ರೆಡಿ ಜನರ ಮನಸ್ಸನ್ನು ಗೆದ್ದುಬಿಟ್ಟಾನೆ. ಈಗ ಕೂಡ ಜನರ ಮನಸ್ಸಲ್ಲಿ ಗೆಲ್ಲುವಂತಹ ನಟಿ ಆಗೇ ಆಗ್ತಾಳೆ ಅಂತಕ್ಕಂಥ ವಿಚಾರದಾಗ ಅವರು ಕೂಡ ಅವಾರ್ಡ್ ಕೊಟ್ಟರೆ. ಸೊ ಹಿಂಗೆ ಇವರಿಬ್ಬರು ಜರ್ನಿ ಹೊಂಟೈತಿ. ಒಬ್ಬರನ್ನ ಬಿಟ್ಟು ಒಬ್ಬರು ಹೊಂಟಿಲ್ಲ. ಎಲ್ಲಿ ಹೋದರೂ ಕೂಡ ಕಾವ್ಯ ಓದಲ್ಲಿ ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾರೆ, ಗಿಲ್ಲಿ ಓದಲ್ಲಿ ಕಾವು ಕಾವು ಅಂತ ಕೂಗ್ತಾರೆ. ಒಟ್ಟಾರೆಯಾಗಿ ಈ ಪ್ರೇಮ ಎಲ್ಲೋ ಒಂದು ಕಡೆಗೆ ಬೇರೆ ಸ್ಟೈಲಲ್ಲಿ ಹೊಂಟೈತೆ. ಆದರೆ ಜನರಿಗೆ ಅಷ್ಟು ಇಷ್ಟ ಆಗಿಬಿಟ್ಟೈತಿ. ಈ ಜನರಿಗೆ ಇಷ್ಟ ಆಗ್ತಾ ಇವ್ರಿಗೂ ಕೂಡ ಇಷ್ಟ ಆಗ್ತಾ ಇದೆ ಅಂತಕ್ಕಂಥ ವಿಚಾರ ನನ್ನದು. ಸೊ ಇದು ಮುಂದಿನ ದಿನಮಾನಗಳಲ್ಲಿ ಯಾವ ರೀತಿ ಹೋಗ್ತೈತೋ ಯಾವ ರೀತಿ ಹೋಗಂಗಿಲ್ಲೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಮತ್ತು ಅದು ಇನ್ನೊಂದು ಯಾವುದೋ ಕಾರ್ಯಕ್ರಮ ಬಂದಿತ್ತು. ಇವು ಯಾರಪ್ಪ ಸ್ಪಂದನ ಸೋಮಣ್ಣ ಮತ್ತು ಕಾವ್ಯ ಕೂಡ ಒಂದು ಇವೆಂಟಿಗೆ ಬಂದಿರ್ತಾರೆ ಕಲರ್ಸ್ ಕನ್ನಡದೊಳಗೆ. ಅಲ್ಲಿ ಕೂಡ ಒಂದು ರೊಮ್ಯಾಂಟಿಕ್ ಹಾಡು ಆಡಬೇಕು, ಒಂದು ರೊಮ್ಯಾಂಟಿಕ್ ಒಂದು ಹಾಡು ಡೆಡಿಕೇಟ್ ಮಾಡ್ಬೇಕಂತ ಹೇಳಿದಾಗೆಲ್ಲ ಗಿಲ್ಲಿ ಅಲ್ಲಿ ಒಂದು ಹಾಡು ಆಡ್ತಾನೆ. ಏನಪ್ಪ ಅಂತಾನೆ, ನಂದು ನಿಂದು ಹೂ ಮರ ಬಳ್ಳಿ ಹೂ ಬಿಟ್ಟಾಯಿತು, ನಂದು ನಿಂದು ಯಾವಾಗ ಅಂದ್ರೆ ಆಕೆ ಕಣ್ಣಲ್ಲಿ ಅದೊಂದು ಸಂದೇಶ ಇರ್ತೀವಿ. ಏನಪ್ಪ ಎಲ್ಲ ಕಡೆ ಹಿಂಗೆ ಹೇಳಕತ್ತಿಬಿಟ್ಟಾನೆ, ಇದನ್ನ ಎಲ್ಲರ ದೊಡ್ಡದು ಮಾಡಾಕೊಂಟ ನೀವು, ನನಗಿಂತ ಮುಂಚೆನೇ ಹೊರಗೆ ಹಾಕ್ತಾನೆ ಇದನ್ನು ಅನ್ನುವಂಥ ಒಂದು ಫೀಲ್ ಬರ್ತದೆ. ಯಾಕಂದ್ರೆ ಕಣ್ಣಲ್ಲೇ ನಾವು ನೋಡಿರ್ಬೋದು. ಈಗ ಇತ್ತೀಚೆಗೆ ಅಥವಾ ಹೆಚ್ಚಾನೆಚ್ಚು ಪ್ರೇಮಗಳು ಕಣ್ಣಲ್ಲೇ ಕೂಡ ಕಂಡು ಬಂದಿರ್ತವೆ. ಅದರಲ್ಲಿ ಬೇರೆ ಒಂದು ವಿಷಯನೇ ಇಲ್ಲ. ಆ ನೋಡಿ ನಕ್ಕಾರಪ್ಪ ಅಂತ ಆ ಕಣ್ಣಲ್ಲೇ ಒಂದು ಸಂದೇಶ. ಮಿನಿಮಮ್ ಈ ಹುಡುಗಿಯರಿಗೆ ಏನು ಗೊತ್ತಿಲ್ಲ, ಆ ಸೌಂದರ್ಯ ಅನ್ನೋದು ಆ ನಕ್ಕು ಬಿಟ್ರೆ ಸಾಕು. ನಾವು ಆ ರೇಂಜಿಗೆ ಮನುಷ್ಯ ಬಿದ್ದು ಒದ್ದಾಡಿ ಬೆಂಕಿ ಹಚ್ಕೊಂಡು ಸತ್ತು ಹೋಗಿಬಿಡ್ಬೇಕು ಅಲ್ಲೇ. ಆ ರೇಂಜಿಗೆ ನಗುತ್ತಾರೆ. ಆ ನಗು, ಆ ಸೌಂದರ್ಯ, ಸಹಜ ಸೌಂದರ್ಯ ಆ ಹುಡುಗಿಯರಿಗೆ ಕೊಟ್ಟುಬಿಟ್ಟಿರ್ತಾನೆ. ನಮ್ಮ ಹುಡುಗರು ಏನೆಲ್ಲ ತಿಪ್ಪಲಾಕಿ ಪ್ರಾಕ್ಟೀಸ್ ಮಾಡಿ ನಕ್ಕರು ವಜ್ರ ಮುನಿ ನಕ್ಕಂಗೆ ಆಗ್ತೈತಿ. ನಮ್ಮ ನಗು ಕೇಳಿಬಿಟ್ರೆ ಮಕ್ಕಂಡಿರೋ ಹುಡ್ರು ಎದ್ದು ಹುಚ್ಚು ಒಯ್ದು ಬಿಡ್ತಾವೆ ನಮ್ಮ ತಲೆ ಮ್ಯಾಗ. ಅಷ್ಟರ ಮಟ್ಟಿಗೆ ನಮ್ಗೆ ಕ್ರ್ಯಾಕ್ ಇರ್ತೈತೆ ಧ್ವನಿ. ಆ ಹುಡುಗಿಯರು ಏನು ಮಾಡಿದ್ರೂ ಚಂದ. ನಡೆದು ಬಂದ್ರೂ ನಾವಿಲ್ಲಿ ನಡೆದು ಬಂದಂಗೆ ಇರ್ತೈತಿ, ಮಾತಾಡಿದ್ರೂ ಹೂ ಮುಚ್ಚಿದಂಗೆ ಇರ್ತೈತಿ. ಒಟ್ಟಾರೆಯಾಗಿ ಗೊತ್ತಿಲ್ಲ. ಗಿಲ್ಲಿ ಮತ್ತು ಕಾವ್ಯ ಮಾತ್ರ ಕ್ರೇಜ್ ಫುಲ್ಲು ರೇಂಜಿಗೆ ಹೊಂಟೈತಿ. ಅದು ಮುಂದಿನ ದಿನಮಾನಗಳಲ್ಲಿ ಏನೇನು ಆಕೈತೋ ಗೊತ್ತಿಲ್ಲ. ಅವರಿಬ್ಬರು ಪ್ರೀತಿ ಆದಷ್ಟು ಬೇಗ ಫಲಿಸಲಿ. ಕರ್ನಾಡಿನ ಜನ ಕೂಡ ಅದನ್ನು ಬಯಸಕಚ್ಚಾರ. ಅದೇ ಒಂದು ಬಯಕೆ ಆದಷ್ಟು ಬೇಗ ಈಡೇರಲಿ. ಅವರಿಬ್ಬರು ಕೂಡ ಜೋಡಿಯಾಗಿ ನೋಡುವಂಥ ಆಸೆ ಭಾಳಷ್ಟು ಜನಕ್ಕೆ ಅದು ಕರ್ನಾಟಕ ಜನತೆಗೆ. ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳ್ತಾ, ಅವರಿಬ್ಬರು ಕೂಡ ಭವಿಷ್ಯದಲ್ಲಿ ಈಗಂತೂ ಸದ್ಯಕ್ಕೆ ಅವ್ರು ಬಿಟ್ಕೊಡಕ್ಕೆ ತಯಾರಿಲ್ಲ. ಯಾಕಂದ್ರೆ ಅವರು ಹಲವಾರು ನನಸುಗಳು ಆಗಾವ ಇದ್ದಾವೆ. ಸೊ ಹಂಗೆ ಆ ಒಂದು ಪ್ರೀತಿಯನ್ನು ಈಗ ಹೊರಗೆ ಹೇಳೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಒಟ್ಟು ಇಬ್ಬರ ಮನಸ್ಸಲ್ಲಿ ಪ್ರೀತಿ ಹುಟ್ಟಿರುವುದಂತೂ 90% ನಿಜಾಂಶ. ಆ ಒಂದು ಕಮೆಂಟ್ ನೋಡ್ಬೇಕು ಅದ್ರೊಳಗೆ ಸೆಕ್ಷನ್ ಒಳಗೆ. ಅದು ಒಂದು ಒಂದೇ ವಿಡಿಯೋ ಸಿಕ್ಕತ್ತೆ ಎಲ್ಲ ಕಡೆ ಹರಿದು ಆಡಕತ್ತಿ ಬಿಟ್ಟೈತೆ. ಬಾಬಾ ಆ ಕ್ರೇಜ್ ನೋಡ್ಬೇಕು. ಇಬ್ಬರು ಒಂದೊಂದೇ ಕಲರ್ ಡ್ರೆಸ್ ಹಾಕ್ಕೊಂಬರ್ತಾರೆ. ಮತ್ತು ಎಲ್ಲಿ ಹೋದ್ರು ಒಂದೇ ಕಾರ್ನಾಗ ಹೋಗ್ತಾರೆ, ಹೋದ್ರು ಒಂದೇ ಕಾರ್ನಾಗ ಹೋಗ್ತಾರೆ ಫಂಕ್ಷನ್ಗಳಿಗೆ ಬಂದಾಗ. ಮತ್ತು ಅವ್ರ ಮನೆಗೆ ಇವ್ರ ಮನೆಗೆ ಅವ್ರು ಹೋಗೋದು ಎಲ್ಲ ನಡೆದೈತಿ. ಮತ್ತು ಅಷ್ಟೇ ಪ್ರೀತಿನೂ ಕಾಳಜಿ ನಡೆದೈತಿ. ಇವರಿಬ್ಬರಿಗೂ ಕ್ರೇಜನೂ ಅಷ್ಟೇ ಐತಿ. ಇವ್ರು ಒಟ್ಟು ಹೊರಗೆ ಎಲ್ಲಿ ಬಿಡಕ್ಕೆ ತಯಾರಿಲ್ಲ. ಸೊ ಇದು ಮುಂದಿನ ದಿನಮಾನಗಳಿಗೆ ಏನಾಗ್ತೈತೋ ಗೊತ್ತಿಲ್ಲ. ಆದಷ್ಟು ಬೇಗ ಅವರಿಬ್ಬರು ಒಂದಾಗಲಿ, ಚಲೋ ಇರಬೇಕು. ಪ್ರೀತಿ ಯಾವಾಗಲೂ ಸೋಲಬಾರದು. ಸೋತ ಪ್ರೀತಿಗಳು ಮುಂದೊಂದು ದಿನಮಾನಗಳಿಗೆ ಗೆದ್ದೇ ಗೆಲ್ತವ. ಈ ಪ್ರೀತಿಯಲ್ಲಿ ಅದೊಂಥರ ಬಿಡಿಸದ ನಂಟದ. ಆ ನಂಟು ಇದೇ ರೀತಿಯಾಗಿ ಕಜರೆಂಟ್ ಆಗಲಿ ಅವ್ರ ಬಾಳಿನಲ್ಲಿ, ಅಥವಾ ಸಿಹಿ ಕಜರೆಂಟ್ ಅಂತ ನಮ್ಮ ಕಡೆ ಸ್ವೀಟ್. ಸೊ ಆ ರೀತಿ ಆಗಲ್ಲ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಧನ್ಯವಾದಗಳು.